ಮಾಡ್ತಿದ್ಯಾ? ನಿಮ್ಮಮ್ಮ ಏನಾದ್ರು ಜೋನಿ ನೆನಪಾದ್ರ ಅಂದೆ. ಅವ್ರ ನೆನಪಾದ್ರೆ ನಾನು ಇಲ್ಲ ಕರೆಸ್ಕೊತೀನಿ, ಹತ್ಕೊಂಡ್ ಕೂರಲ್ಲ. ನಾನೊಂದು ಸಿನಿಮಾ ನೋಡ್ತಿದ್ದೆ, ಅದು ಗಂಡ ಹೆಂಡತಿಗೆ ಸಂಬಂಧಪಟ್ಟಿದ್ದು. ಆ ಗಂಡ ತನ್ನ ಹೆಂಡತಿಗೆ ಎಷ್ಟು ಸೇವೆ ಮಾಡ್ತಾನೆ ಗೊತ್ತಾ? ನಾನು ನಿನ್ ಸೇವೆ ಮಾಡ್ತಿಲ್ವಾ? ನನ್ಗಿಂತ ಸೇವೆ ಮಾಡ್ತಾನ ಅವನು. ಆ ಥರ ಸೇವೆ ಅಲ್ಲ ಜಾನಿ, ಇದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಹೆಂಡತಿಗೆ ಹುಷಾರಿರಲ್ಲ, ಆಗ ಗಂಡ ಕಾಫಿ ಮಾಡ್ಕೊಡ್ತಾನೆ, ತಿಂಡಿ ಮಾಡ್ಕೊಡ್ತಾನೆ, ಜೋಜೋಲಲ್ಲಿ ಹೇಳಿ ಮಲಗಿಸ್ತಾನೆ. ಡಾರ್ಲಿಂಗ್, ಇದ್ರಲ್ಲಿ ಹೊಸದೇನಿದೆ? ಅವನು ಹುಷಾರಿಲ್ದಿರೋ ಹೆಂಡತಿಗೆ ಸೇವೆ ಮಾಡ್ತಿದ್ದಾನೆ, ನಾನು ತಿನ್ಕೊಂಡು ಉಣ್ಕೊಂಡು ದಷ್ಟ ಪುಷ್ಟವಾಗಿರೋ ಹೆಂಡತಿ ಸೇವೆ ಮಾಡ್ತಿದ್ದೀನಿ. ಏನಂದ್ರೆ ಮುಂದೆ ಏನಾಯ್ತು ಅಂದೆ. ಒಂದಿನ ಹೆಂಡತಿ ಕಿಡ್ನಿ ಕಳ್ಕೊಂಡ್ಬಿಡ್ತಾಳೆ, ಆಗ ಗಂಡ ಅವನ್ ಕಿಡ್ನಿನ ಅವಳಿಗೆ ದಾನ ಮಾಡ್ಬಿಡ್ತಾನೆ. ಸೋ ಸ್ಯಾಡ್. ಡಬ್ಬ ನನ್ನ ಮಗ. ಮುಂದೆ ಏನಾಯ್ತಮ್ಮ? ಅವಳಿಗೆ ಇನ್ನೂ ಹುಷಾರ್ ತಪ್ಪಿ ಒಂದ್ ಕಣ್ಣು ಕಳ್ಕೊಂಡ್ಬಿಡ್ತಾಳೆ, ಆಗ ಅವನು ಅವಳಿಗೆ ಕಣ್ಣು ಕೊಟ್ಬಿಡ್ತಾನೆ. ವಾವ ಅಂತ ಹೇಳಿ ಬಂದ್ ಸುಮ್ನೆ ನಿಂತ್ಕೊಂಡ್ಬಿಟ್ರೆ ಏನರ್ಥ? ನಿಮಗ್ ನಾನ್ ಸೇವೆ ಮಾಡ್ಬೇಕು ಅನ್ಸಲ್ವಾ? ಅನ್ಸುತ್ತೆ, ಆದ್ರೆ ನೀನ್ ಚೆನ್ನಾಗೇ ಇದೆಯಲ್ಲ. ಅಂದ್ರೆ ನಾನು ಹುಷಾರ್ ತಪ್ಪಿದ್ರೆ ಮಾತ್ರ ನಾನ್ ಸೇವೆ ಮಾಡ್ತೀರಾ? ನೀನು ಹುಷಾರ್ ತಪ್ಪೋ ಹೆಣ್ಣಲ್ಲ ಬಿಡು, ಹುಷಾರ್ ತಪ್ಸೋ ಹೆಣ್ಣು. ಅಂದ್ರೆ ನೀನ್ ಒಂದ್ಸಲ ಹುಷಾರ್ ತಪ್ಪು ನೋಡು, ನಾನ್ ನಿನ್ ಸೇವೆ ಹೇಗ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ನನಗ್ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಕಟ್ಕೊಂಡ್ ಗಂಡನೇ ನಂಬದೇ ಇದ್ಮೇಲೆ ಬೇರೆ ಯಾರನ್ನ ನಂಬ್ತೀಯಾ? ನೀನ್ ಒಂದ್ಸಲ ಹುಷಾರ್ ತಪ್ಪು ನೋಡು, ಒಂದು ಕ್ಷಣ ನಿನ್ನ ಬಿಟ್ಟು ಅಳ್ಳಾಡಲ್ಲ. ಸದಾ ನಿನ್ ಮುಂದೆನೆ ಕೂತ್ಕೊಂಡು ನಿನ್ ಸೇವೆ ಮಾಡ್ತೀನಿ. ನಿನ್ಗೆ ಎಂತ ದೊಡ್ಡ ರೋಗ ಬಂದಿದ್ರು, ಎಂತ ಕಾಯಿಲೆ ಬಂದಿದ್ರು, ಅದು ವಾಸಿ ಆಗೋ ತನಕ ನಾನು ಕಾಯ್ತೀನಿ. ಒಂದೇ ಒಂದ್ಸಲ ಹುಷಾರ್ ತಪ್ಪು ಪ್ಲೀಸ್, ಒಂದೇ ಒಂದ್ಸಲ. ಮಧುರ ಅವ್ರೆ, ಮಧುರ ಅವರು ಎಷ್ಟು ಪಸಂದಾಗಾರ. ಮದುವೆ ಆಗ್ಬೇಕಾರೆ ಹೆಂಗಿದ್ರು ಈಗಲೂ ಹಂಗೆ ಅವ್ರೆ. ಆದರೆ ಎಂತ ಗೊತ್ತಲ್ಲ, ಮದುವೆ ಆಗಿ ತಪ್ಪು ಮಾಡಿಬಿಟ್ರು. ಜಿಂಕ ದಂಡಲ್ಲಿ ಗುರಿಲ್ಲ ನಿಂತಂಗದೆ, ಒಬ್ರಿಗೊಬ್ರು ಮ್ಯಾಚಿಂಗೇ ಇಲ್ಲ. ಅದೇ ನಾನು ದಂಡಲ್ಲಿ ನಿಂತಿದ್ದೆ, ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ಇರ್ತಿತ್ತು. ಗೌಡ್ರೆ ನೀವ್ ಯಾವಾಗ ಬಂದ್ರಿ? ನನ್ನ ಕತೆ ಬುಟಾಕಿ ಮಧುರ ಅವ್ರೆ, ನಾ ಯಾವಾಗ ಬರ್ತೀನಿ ಯಾವಾಗ ಹೋಯ್ತೀನಿ ಅಂತಲೇ ಹೇಳೋಕ್ಕಾಗಲ್ಲ. ಮಧುರ ಅವ್ರೆ, ಒಂದು ಮಾತು ಕೇಳಿ. ಕೇಳಿ. ನಿಮ್ಮ ಸೌಂದರ್ಯದ ಗುಟ್ಟೆನ ಅಂದ್ರೆ ಆ ಫೋಟೋ ನೋಡಿ, ಅಲ್ಲಿ ಹಂಗಿದಾರಿ, ಈಗಲೂ ಹಂಗೆ ಅದರಿ, ಅದ್ರ ಗುಟ್ಟೆನ ಅಂದಿ. ಗೌಡ್ರೆ ಈಗ ಅದೆಲ್ಲ ಬೇಕಾ? ಕೆಲವೊಂದ್ಸಲ ನಾವ್ ಏನು ಮಾಡದೆ ಹೋದ್ರು ಹೇಗಿರ್ಬೇಕೋ ಹಾಗೆ ಇರ್ತೀವಿ, ಇನ್ನು ಕೆಲವೊಂದ್ಸಲ ಎಲ್ಲ ಮಾಡಿದ್ರು ಹೇಗಿರ್ಬೇಕೋ ಹಾಗಿರಲ್ಲ. ನೀವು ಹೇಳೋದು ದಿಟಕಂಬುಡಿ ಮಧುರ ಅವ್ರೆ. ನಿಮ್ಮ ಸೌಂದರ್ಯ ದೇವರ ಕೊಟ್ಟ ಕೊಡುಗೆ. ಆದರೆ ಅಣ್ಣಪ್ಪನವ್ರ ವಿಚಾರದಲ್ಲಿ ನೀವು ಯಾವ ಮಾರ್ಬಿಟ್ರಿ. ಇನ್ನು ಹೊಸ ದಿನ ಕಾದಿದ್ರೆ ಒಳ್ಳೆ ಸುಂದರನೇ ಸಿಕ್ಕಿರೋನು. ಯಾಕೆ ಅಂದರೆ ನಿಮ್ಮ ಸೌಂದರ್ಯಕ್ಕೆ ತಕ್ಕನಾದ ವರ ಸಿಕ್ಕಿದ್ರೆ ನಿಮ್ಮ ಸೌಂದರ್ಯಕ್ಕೆ ಇನ್ನೂ ಜಾಸ್ತಿ ಬೆಲೆ ಸಿಕ್ಕಿರೋದು ಒಂದಿ. ನಾನ್ ಕೇಳಿದ್ದು ನೀವ್ ಇಲ್ಲಿ ಯಾಕೆ ಬಂದ್ರಿ ಅಂತ. ಹೌದಲ್ವಾ, ಯಾಕೆ ಬಂದಿ? ಮಧುರವ್ರೆ, ನಾನು ಅಂಗಡಿಗೆ ಹೋಯ್ತಿದ್ದಿ, ನಿಮ್ಮ ಮುಖ ನೋಡ್ಕೊಂಡು ಹೋದ್ರೆ ವ್ಯಾಪಾರ ಜಾಸ್ತಿ ಆಯ್ತದೆ ಅನ್ಕೊಂಡ್ ಬಂದಿ. ಅಂದ್ರೆ ನಾನು ನಿಮ್ ವ್ಯಾಪಾರದ ವಸ್ತುನಾ? ಮಧುರವ್ರೆ, ಹಂಗೆಲ್ಲ ಹೇಳ್ಬೇಡಿ, ಬಿಡ್ತೋನಿ. ನೀವು ನನ್ನ ಅದೃಷ್ಟ ದೇವತೆ, ಸದಾ ನನ್ನ ಜೊತೆಗಿರ್ಬೇಕು ಅನ್ನೋದೇ ನನ್ನ ಆಸೆ. ಏನಂದ್ರೆ? ಅಂದ್ರೆ ನಿಮ್ಮ ಆಶೀರ್ವಾದ ಆರೈಕೆ ಯಾವಾಗ್ಲೂ ನನ್ನ ಮೇಲೆ ಇರಬೇಕು ಅನ್ನಿ. ಗೌಡ್ರೆ ನಿಮ್ನ ಹೀಗೆ ಬಿಟ್ರೆ ನನ್ ಮೇಲೆ ಕವಿತೆನೆ ಬರೀತೀರಾ. ನೀವ್ ಇಲ್ಲೇ ಇರಿ, ನಾ ಹೋಗಿ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಅಮ್ಮ ಮಧುರವ್ರಿ, ಏನಾಯ್ತು? ಗೌಡ್ರೆ ಕಾಲ್ ಒಳಗ್ ಬಿಡ್ತು. ನೋಡ್ಕೊಂಡು ಹೋಗತ್ತಾನೆ. ನೋಡ್ಕೊಂಡು ಹೋಗ್ದೇನೆ ಕಣ್ ಮುಚ್ಕೊಂಡ ಹೋಗ್ತಾರೆ. ನನ್ ಕಾಲ್ ನೋವು ಅಂತ ಕೂತ್ಕೊಂಡಿದ್ರೆ ಹೆಲ್ಪ್ ಮಾಡ್ಬಾರ್ದ? ಸುಮ್ನೆ ನಿಂತಿದಿರಲ್ಲ. ಗಂಡಸು ಯಾಪಾಟಿ ಗಟ್ಟಿಯಾಗಿದ್ರು ಹೆಣ್ಣನ ಮುಂದೆ ಕಾದು ಕಬ್ಬಣವಿ. ಗೌಡ್ರ ಏನ್ ಯೋಚನೆ ಮಾಡ್ತಿದ್ದೀರಾ? ಮಧುರವ್ರ, ನಿಮ್ಮನ್ನ ಮುಟ್ಟೋ ಶಕ್ತಿ ನನಗಿಲ್ಲ. ಒಂದು ಕೆಲಸ ಮಾಡ್ತೀನಿ, ನಾ ಇತ್ತ ತಿರ್ಕೊಂಡು ನಿಂತ್ಕೋತೀನಿ, ನನ್ನ ಬೆನ್ನು ಹಿಡ್ಕೊಂಡು ನೀವು ನಡ್ಕೊಂಬನ್ನಿ. ಸರಿ. ಶಂಕರೇಶ್ವರ, ಅಂತೂ ಇವತ್ತು ಮಧುರ ಅವ್ರ ಸ್ಪರ್ಶ ನನ್ನ ದೇಹಕ್ಕೆ ತಾಗೋಂಗೆ ಮಾಡಿದೆ. ಈ ಸ್ಪರ್ಶ ಬೋ ಅರ್ಸ ಉಂಟು ಮಾಡ್ತು. ಇದು ಹಿಂಗೆ ನಿರಂತರವಾಗಿರ್ಲಪ್ಪ. ದೇವ್ರೆ, ನಂಗೆ ನೋವು ತಡ್ಕೊಳಕ್ ಆಗ್ತಿಲ್ಲ, ಪ್ರಾಣ ಹೋದಂಗ ಅನ್ನಿಸ್ತಿದೆ.
ಮಧುರವ್ರ ಹಂಗೆಲ್ಲ ಹೇಳ್ಬೇಡಿ, ಬಿಡ್ತೋನಿ 1-2 ಗಂಟೆಲಿ ಎಲ್ಲ ಹೊಂಟೋಯ್ತದೆ. ಇಲ್ಲ ಗೌಡ್ರ, ಇದು 2 ಗಂಟೆಲಿ ವಾಸಿ ಆಗೋ ಥರ ಇಲ್ಲ, ಮೋಸ್ಟ್ಲಿ 2 ಡೇಸ್ ಬೇಕಾಗುತ್ತೆ ಅನ್ಸುತ್ತೆ. ಗೌಡ್ರೆ, ನೀವ್ಯಾಕೆ ಖುಷಿ ಪಡ್ತಿದ್ದೀರಾ? ನನ್ ಜಾನಿ ಇದ್ದಿದ್ರೆ ಮುಲಾಮ್ ಹಚ್ಚಿ ಹುಡುಕ್ ತೆಗ್ದಿರೋರು. ನಾನು ಚಿತ್ತಾಕಿತ್ತೀನಿ ಬಿಡಿ. ಅಲ್ಲ ನಿಮ್ಮ ನೋವನ್ನ ನಾನು ವಾಸಿ ಮಾಡ್ತೀನಿ ಅಂದಿ. ಏನು ಬೇಡ, ಜಾನಿ ಮನೆಗೆ ಬಂದ್ಮೇಲೆ ಅವ್ರ ಕೈಲೇ ಸೇವೆ ಮಾಡಿಸ್ಕೊತೀನಿ. ಆದ್ರೂ ಸರಿ ಹೋಗಿಲ್ಲ ಅಂದ್ರೆ ನಿಮ್ಮನ್ನು ಕರೆಸ್ತೀನಿ. ಕರೆಸ್ಲೇಬೇಕು, ಕರ್ಸೋ ಥರ ನಾನು ಮಾಡ್ತೀನಿ. ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನ ಯಾರಮ್ಮ. ಏನೋ ಮುಟ್ಟಾಳ ಒಬ್ಬನೇ ಕೂತಿದ್ಯಾ? ಇನ್ನೇ ನಿಮ್ಮ 3 ಹೆಂಡತಿ ಮನೇಲಿ ಕೂತ್ಕೋಬೇಕಾಗಿತ್ತಾ? ಮುಚ್ಚಬಾಯ್. ದೊಡ್ಡವರನ್ನು ಮರ್ಯಾದೆ ಬೇಡವೇನೋ? ನೀನು ಜೀವನದಲ್ಲಿ ಖಂಡಿತ ಉದ್ಧಾರ ಆಗಲ್ಲ. ನೀನು ಹೀಗೆ ಮಾತಾಡ್ತಿದ್ರೆ ಪರ್ಮನೆಂಟ್ ಆಗಿ ನೀನು ಫುಟ್ಪಾತ್ ಮೇಲೆ ಕೂತ್ಕೋಬೇಕಾಗತ್ತೆ. ಓಹೋ, ತಾವೇನ್ ಲಲಿತ್ ಮಹಲ್ ಪಕ್ಕ ಸಿತಾರ್ ಮಹಲ್ ಅಲ್ಲಿ ಕೂತಿದ್ರ ನೋಡಿ. ತಾವು ಕೂತಿರೋದು ಫುಟ್ಪಾತ್ ಅಲ್ಲ, ನೆನ್ಪಿರ್ಲಿ. ಇದು ನೀನು ಮಾತಾಡ್ತಿರೋ ಮಾತಲ್ಲಪ್ಪ, ಆ ಗ್ರಹಗತಿಗಳು ನಿನ್ನ ಬಾಯಿಂದ ಹಾಗೆ ಮಾತಾಡಿಸ್ತಾ ಇದೆ. ಆ ಗ್ರಹಗತಿಗಳು ನೆಟ್ಟಿಗಾಗೋವರೆಗೂ ನೀನು ಹೀಗೆ ಸೊಟ್ಟಗಾಗೇ ಇರ್ತೀಯ. ಶಾಸ್ತ್ರಿಗಳೇ, ನನ್ನ ಗ್ರಹಗತಿಗಳು ಚೆನ್ನಾಗಿಲ್ವಾ? ಇದು ನಿಮ್ಗೆ ಗೊತ್ತಾಯ್ತು? ನಿನ್ನೆ ರಾತ್ರಿ ನಿನ್ನ ಹೆಂಡತಿ ನಮ್ಮ ಮನೆಗೆ ಬಂದಿದ್ಲು. ಅಂದರೆ ನಿನ್ನ ಜಾತಕ ಹಿಡ್ಕೊಂಡು ನಮ್ಮ ಯಜಮಾನರಿಗೆ ಕೆಲಸ ಸಿಗೋ ಯೋಗ ಇದೆಯೋ ಇಲ್ವೋ ಅಂತ ಕೇಳಕ್ಕೆ ಬಂದಿದ್ಲು. ನಾನು ಆ ಜಾತಕನ ತಿರುಗಿಸಿ ಮುರುಗಿಸಿ ನೋಡಿದೆ. ಬಟ್ ಯುವರ್ ಟೈಮ್ ಈಸ್ ವೆರಿ ಬ್ಯಾಡ್. ಶಾಸ್ತ್ರಿಗಳೇ, ನೀವೆಲ್ಲರಿಗೂ ಇದನ್ನೇ ತಾನೇ ಹೇಳೋದು. ಯಾರಿಗೆ ತಾನೇ ಟೈಮ್ ಸರಿ ಇದೆ ಅಂತ ಹೇಳಿದಿರಾ? ಬೇರೆಯವ್ರ ಟೈಮ್ನ ಕೆಡಿಸೋದು, ನಿಮ್ಮ ಟೈಮ್ನ ಸರಿ ಮಾಡ್ಕೊಳ್ಳೋದು. ಇದು ನಾನು ಹೇಳ್ತಾ ಇರೋದಲ್ವೋ, ಆ ಬ್ರಹ್ಮ ಏನು ಬರ್ದಿದ್ದಾನೆ ಅದನ್ನು ನನ್ನ ಬಾಯಿಂದ ಹೇಳಿಸ್ತಾ ಇದ್ದಾನೆ. ನೋಡು, ಈಗ ನಿನ್ನ ಟೈಮು ಚೆನ್ನಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ದಿನ ನೀನು ನಿನ್ನ ಹೆಂಡತಿಯಿಂದ ಸ್ವಲ್ಪ ದೂರ ಇರೋದು ಭಾಳ ಒಳ್ಳೆಯದು. ಹಾಗಂತ ನೀನು ಮನೆ ಬಿಟ್ಟು ಹೋಗ್ಬೇಡ. ಅವಳು ನಿನ್ನ ಟಚ್ ಮಾಡಬಾರ್ದು, ನೀನು ಅವಳನ್ನ ಟಚ್ ಮಾಡಬಾರ್ದು. ಏನ್ ಶಾಸ್ತ್ರಿಗಳೇ, ಬೆಂಕಿ ಮುಂದೆ ಬೆಣ್ಣೆ ಇಟ್ಟು ಕರಗಬಾರ್ದು ಅಂದ್ರೆ ಕರಗದೆ ಇರುತ್ತಾ? ಸ್ವಲ್ಪ ದಿವಸ ಆ ಬೆಣ್ಣೆನ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರೋ. ನೋಡೋ, ನಿನ್ನ ಟೈಮ್ ಚೆನ್ನಾಗಿಲ್ಲದೆ ಇರೋದ್ರಿಂದ ನನ್ನ ಮಾತನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋ. ಅವಳು ಕಾಯಿಲೆ ಬೀಳಲಿ, ಬಾಯ್ ಬಡ್ಕೊಳ್ಳಿ, ನೀನು ಮಾತ್ರ ಅವಳನ್ನ ಟಚ್ ಮಾಡಬಾರ್ದು. ಅಕಸ್ಮಾತ್ ನೀನು ರೊಚ್ಚಿಗೆದ್ದು ಅವಳನ್ನ ಟಚ್ ಮಾಡಿದ್ಯೋ, ಅವಳಿಗೆ ಯಾವುದೇ ಕಾಯಿಲೆ ಇರಲಿ ಜೀವನ ಪೂರ್ತಿ ಹೋಗೋದೇ ಇಲ್ಲ. ಆಮೇಲೆ ನೀನು ಪಡಬಾರ್ದು ಕಷ್ಟವನ್ನೆಲ್ಲ ಪಡಬೇಕಾಗುತ್ತಪ್ಪ. ಅಲ್ಲ ಶಾಸ್ತ್ರಿಗಳೇ, ನನ್ನ ಹೆಂಡತಿ ಹುಷಾರ್ ತಪ್ಪಿದ್ರೆ ನಾನ್ ಸೇವೆ ಮಾಡ್ದೆ, ಇನ್ನರ್ ಕೈಲಿ ಸೇವೆ ಮಾಡಿಸ್ಲಿ? ನೋಡು, ನಿನ್ನ ಹೆಂಡತಿ ಗ್ರಹಗತಿಗಳ ಪ್ರಕಾರ ಎಸ್ಸಿಂದ ಪ್ರಾರಂಭವಾಗುವ ಯಾವುದೇ ಹೆಸರಿನವರು ಅವ್ರ ಸೇವೆ ಮಾಡಬಹುದು. ಹಾಗೆ ಪಿ ಮತ್ತು ಜೆ ಈ ಅಕ್ಷರದ ಹೆಸರಿನವರು ಅವ್ರ ಸೇವೆ ಮಾಡಲೇಬಾರ್ದು. ಎಸ್ಸಿಂದನಾ? ಯಾರಿದ್ದಾರೆ? ಸರಿ ಬಿಡಿ ಶಾಸ್ತ್ರಿಗಳೇ, ಯಾರಿಂದ ಸೇವೆ ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮುಂದೆ ನಿನ್ ಪಿಂಡ. ಇಷ್ಟೊತ್ತವರೆಗೂ ನೀನು ಕೇಳಿದ್ದು MS ಸುಬ್ಲಕ್ಷ್ಮಿ ಕಚೇರಿನ. ದಕ್ಷಿಣೆ ಕೊಡ. ಇಂಥ ಕಿತ್ತೋ ಶಾಸ್ತ್ರಕ್ಕೆ ದಕ್ಷಿಣ ಬೇರೆ ಕೊಡ್ತಾರಾ? ಮೊದಲು ನೀವು ಹೇಳಿದ್ದಾಗ್ಲೇ, ಆಮೇಲೆ ನಾನು ಕೊಡ್ಬೇಕು ಅನ್ಸಿದ್ರೆ ನಿಮ್ನ ಹುಡ್ಕೊಂಬಂದು ಕೊಟ್ಟು ಕಾಲಿಗೆ ಬಿದ್ದು ಹೋಗ್ತೀನಿ. ನೀ ಕೊಡದೆ ಹೋದ್ರೆ ಏನು? ಆ ಶ್ರೀರಾಮ ನನಗೆ ಕೊಡ್ಬೇಕಾದ್ನೆಲ್ಲ ಕೊಟ್ಟು ಹೇಳ್ಬೇಕಾದ್ದಲ್ಲ ನನ್ನ ಬಾಯಿಂದ ಹೇಳಿಸ್ಬಿಟ್ಟಿದ್ದಾನೆ. ಹೌದು, ಆ ಗೌಡ ಈ ರೀತಿ ಹೇಳಕ್ಕೆ ಯಾಕೆ ಹೇಳ್ದ? ಬಾಬಣ್ಣ, ಯಾಕೆ ಮುಖ ಅಲ್ಸೆಟ್ ಮಾಡ್ಕೊ ಬರ್ತಾ ಇದ್ದೀರಿ? ಅದು ಅಲ್ಸೆಟ್ ಅಲ್ಲ ಕಮ್ಮಿ, ಅಪ್ಸೆಟ್ಟು. ಹೇಳಿದ್ರೆ ಚಾಡ. ಅದನ್ನ ಯಾಕೆ ಮಾಡ್ಕೊಂಡ್ ಬರ್ತಾ ಇದ್ದೀರಿ? ಆಮೇಲೆ ಪುಟ್ಮಲಿ ಮಧುರವ್ರು ಕಾಲು ಉಳ್ಕಿಸ್ಕೊಂಡ್ಬಿಟ್ಟಾರ ಕಮ್ಮಿ, ಅದಕ್ಕೆ ಬೇಜಾರು ಮಾಡ್ಕೊಂಡ್ ಬರ್ತಾ ಇದ್ದಿ. ಮಧುರ ಅವ್ರಿಗೆ ಕಾಲು ಹುಡುಕ್ಬಿಟ್ಟಿದ್ದ. ಇರ್ರಿ, ಹೋಗಿ ಮಾತಾಡ್ಸ್ಕೊ ಬರ್ತೀನಿ. ಕಾಲು ನೋವಿದ್ರೆ ಮಸಾಜ್ ಮಾಡ್ಬಿಟ್ಟು ಬರ್ತೀನಿ. ಬೇಡ ಕಮ್ಮೆ, ನಾನ್ ಮಾಡಕ್ ಹೋದ್ರೆ ಬೇಡ ಅಂದ್ಬಿಟ್ರು. ನೀವ್ಯಾನ್ ಮಾಡಕ್ ಹೋಗಿದ್ರಿ? ಅಯ್ಯೋ, ತಡ್ಕೊಟ್ಟದೆ ಬಿಸಿನೀರ್ನ ಅವ್ರ ಕಾಲ್ ಮೇಲೆ ಹಾಕ್ಬಿಟ್ಟು ಉಳುಕ್ತಾ ಕೊಡ್ತೀನಿ ಅಂದಿ. ಅದಕ್ಕೆ ಬೇಡ, ಅದನ್ನೆಲ್ಲ ಮಾಡಕ್ ನನ್ ಗಂಡ ಅವ್ರ, ನೀವು ನಿಮ್ ಕೆಲಸ ನೋಡ್ಕೊಳ್ಳಿ ಹೋಗಿ ಅಂದ್ಬಿಟ್ರು. ಮಧುರ ಅವರು ಹಂಗಂದ್ರ? ಅದಕ್ಕೆ ಈಗಿನ ಕಾಲದಲ್ಲಿ ಯಾರಿಗೂ ಒಳ್ಳೇದ್ ಮಾಡಕ್ ಹೋಗ್ಬಾರ್ದು. ಅಲ್ಲ ಪುಟ್ಮಲಿ, ಅದನ್ನೆಲ್ಲ ಬುಟ್ಟ ಕಮ್ಮೆ, ಹೊಟ್ಟೆ ಹಸಿತದೆ, ಬಾ ಉಣ್ಣಕ್ಕಿಕ್ಕು. ನೋಡಿರಿ, ಜಾನಿ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಎಷ್ಟು ಸಲ ಫೋನಾಗ ಟ್ರೈ ಮಾಡಿದ್ದೀನಿ, ನಾಟ್ ರೀಚಬಲ್ ಬರ್ತಿತ್ತು. ಹೊರಗಡೆ ನೆಟ್ವರ್ಕ್ ಸಿಗಲ್ಲ ಅನ್ಸುತ್ತೆ. ನೆಟ್ವರ್ಕ್ ಸಿಗಲ್ವೋ ಅಥವಾ ನೆಟ್ವರ್ಕ್ ಸಿಗದಿರೋ ಜಾಗಕ್ಕೆ ನೀವು ಹೋಗ್ತಿದ್ದೀರೋ? ಡಾರ್ಲಿಂಗ್, ನನ್ನ ಮೇಲೆ ಅನುಮಾನನಾ? ನೀವು ನನ್ನ ಗಂಡ ಅಂದ್ಮೇಲೆ ಅನುಮಾನ ಪಡ್ಲೇಬೇಕಲ್ವಾ? ಡಾರ್ಲಿಂಗ್, ಈ ರೀತಿ ಸುಮ್ಮನೆ ಅನುಮಾನ ಪಡೋದು ತಪ್ಪು. ನಾನೇನು ಹೊರಗಡೆ ಸುಮ್ಮನೆ ಓಡಾಡ್ತಿರ್ತೀನ? ಕೆಲ್ಸದ ವಿಷಯ ಓಡಾಡ್ತಿರ್ತೀನಿ. ನೀವು ಕೆಲ್ಸದ ವಿಷಯವಾಗಿ ಓಡಾಡ್ತಿದ್ರೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ, ಆದ್ರೆ ಓಡಾಡ್ತಿದ್ದೀನಿ ಅಂತ ಚೆನ್ನಾಗೆ ಕತೆ ಕಟ್ತೀರಾ. ಯಾವ್ದಕ್ಕೂ ಒಂದ್ಸಲ ಗಾಂಧಿನಗರ್ ಹೋಗ್ಬಿಟ್ಟು ಬನ್ನಿ, ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ರು ಸಿಗುತ್ತೆ. ನೋಡ್ತಾರೋ ಡಾರ್ಲಿಂಗ್, ಒಂದಲ್ಲ ಒಂದಿನ ನಾನೆಂತ ಕೆಲ್ಸಗಾರ ಅಂತ ತೋರಿಸ್ತೀನಿ.
ಈಗ ಅದೆಲ್ಲ ಬಿಡಿ, ಹೋಗಿ ಎಣ್ಣೆ ಬಿಸಿ ಮಾಡ್ಕೊಂಬಂದು ನಂಗೆ ಮಸಾಜ್ ಮಾಡಿ. ಯಾಕೆ ಮಧು ತಲೆ ನೋತಿದ್ಯಾ? ಇಲ್ಲ ಜಾನಿ, ಕಾಲು ಉಳ್ಕಿದೆ. ಜಾನಿ ಜಾನಿ ಮಧುರ ಅವರು ಇವತ್ತು ನಾನು ಮುಟ್ತದು ನನ್ನಲ್ಲಿ ಹೊಸ ಶಕ್ತಿನ ಉತ್ಪತ್ತಿ ಮಾಡ್ತಾರೆ. ಇದನ್ನಿಷ್ಟಕ್ಕೆ ಬಿಟ್ಕೊಡಲ್ಲ. ಇನ್ನೂ 7 ದಿನ ಅವ್ರು ಸೇವೆ ಮಾಡೋ ಅವಕಾಶನ ನಾನೇ ಪಡ್ಕತ್ತೀನಿ. ಅದಕ್ಕೆಲ್ಲ ವ್ಯವಸ್ಥೆನೂ ಮಾಡ್ಬಿಟ್ಟು ಬಂದೀನಿ. ರಿಸಲ್ಟ್ಗೋಸ್ಕರ ಕಾಯ್ತಾವನಿ. ಗೌಡ್ರ ಗೌಡ್ರ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು ಗೌಡ್ರ. ದುಡ್ಡು ಕಾಸು ವ್ಯವಹಾರ ಆದ್ರೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹೊಂಟೋಗ್ಬಿಡಿ. ನಾನು ನಿಮ್ಗೆ 1 ರೂಪಾಯಿನೂ ಕೊಡಲ್ಲ. ನನ್ಗೆ ಯಾವ ದುಡ್ಡು ಕಾಸು ಬೇಡ ಗೌಡ್ರೆ. ಕೆಲಸ ಕೇಳ್ಕೊಂಡ್ ಬಂದಿರ್ ಕೊಡಲ್ಲ ಅಂತ ಹೇಳಲ್ಲ. ಹೆಂಗೂ ನನ್ನ ಅಂಗಡಿ ಮುಂದೆ ಕಸ ಗುಡಿಸ್ಬಿಟ್ಟು ಗಂಧ ಕಡ್ಡಿ ಹಚ್ಚೋರು ಯಾರು ಇಲ್ಲ. ದಿನಕ್ಕೆ 2 ಸತ ಕೆಲಸ ಮಾಡಿದ್ರೆ ಖರ್ಚಿಗೆ ಒಂದು 50-60 ರೂಪಾಯಿ ಕೊಡ್ತೀನಿ. ನನ್ಗೆ ಯಾವ ಕೆಲಸನೂ ಬೇಡ ರೀ. ಮತ್ತಿನ್ನೇನ ನಾನು ಹೊಸ ಪಟಾಪಟಿ ಚಡ್ಡಿಗೆ ನವರ ಪುಣ್ಸಕ್ ಬಂದ್ರಿ. ಬಾಬಣ್ಣ ಹಂಗೆಲ್ಲ ಹೇಳ್ಬೇಡಿ. ಜಂದನ್ ಅವ್ರೆ ಅದೇನು ಅಂತ ನೇರವಾಗಿ ಕೇಳಿ. ನಮ್ ಬಾಬಣ್ಣ ಯಾವ್ದಕ್ಕೂ ಇಲ್ಲ ಅನ್ನಲ್ಲ. ಅದು ಮಧುರನ್ ಕಾಲು ಉಳುಕಿ ತುಂಬಾ ನೋವು ಅನುಭವಿಸ್ತಿದ್ದಾಳೆ. ನೋವು ಅನ್ಭವಿಸ್ತಾರ ಅಂತ ಗೊತ್ತಿದ ಮೇಲೆ ಸೇವೆ ಮಾಡ್ಬೇಕಾನೆ ಇಲ್ಲಿ ಬಂದು ಅರಟ ಹೊಡಿತಾ ಇದಾರೆ. ಸೇವೆ ಮಾಡ್ಬೇಕು ಅಂತ ನಂಗೂ ಆಸೆ ಇದೆ ಗೌಡ್ರೆ. ಆದ್ರೆ ಶಾಸ್ತ್ರಿಗಳು ಸಿಕ್ಕು ನಿನ್ ಗ್ರಹಗತಿಗಳು ಚೆನ್ನಾಗಿಲ್ಲ, ನೀನೇನಾದ್ರೂ ಅವಳನ್ನ ಮುಟ್ಟಿದ್ರೆ ಅವಳು ಕಾಯಿಲೆ ಜಾಸ್ತಿಯಾಗಿ ಉಳಿಸ್ಕೊಳ್ಳೋದೇ ಕಷ್ಟ ಅಂತ ಹೇಳಿದ್ರು. ಹೇಗಾದ್ರೂ ಮಾಡಿ ನೀವೇ ಸೇವೆ ಮಾಡಿ ಗೌಡ್ರೆ ಪ್ಲೀಸ್. ಚಂದನ್ ಅವ್ರೆ ಅವ್ರ ಯಾಕೆ ಅವ್ರ ಸೇವೆ ಮಾಡ್ಬೇಕು? ನಾನಿಲ್ವಾ? ನಾನೇ ಮೊದಲು ಅವ್ರ ಸೇವೆ ಮಾಡಿ ಅವ್ರ ಕಾಲು ವಾಸಿ ಆಗಂಗ್ ಮಾಡ್ತೀನಿ. ಅಯ್ಯೋ ಬೇಡ ಪುಟ್ಟಮಲ್ಲಿ ಅವ್ರೆ. ಪಿ ಮತ್ತು ಜೆ ಅನ್ನೋ ಅಕ್ಷರದವಳನ್ನ ಟೆಚ್ಚು ಮಾಡ್ಬಾರ್ದಂತೆ. ಎಸ್ ಅನ್ನೋ ಅಕ್ಷರದವಳು ಸೇವೆ ಮಾಡ್ಬೋದಂತೆ. ಪ್ಲೀಸ್ ಗೌಡ್ರೆ, ನೀವೇ ಅವಳು ಕಾಲು ವಾಸಿ ಮಾಡಿ ಪ್ಲೀಸ್. ಅಣ್ಣಪ್ಪನವ್ರೆ, ಸೇವೆ ಮಾಡಕ್ ನಂಗೆ ಟೈಮ್ ಇಲ್ಲ. 1-2 ದಿನ ಟೈಮ್ ಕೊಡಿ, ಯೋಚನೆ ಮಾಡಿ ನೋಡ್ತೀನಿ. ಬಾಬಣ್ಣ ಪಾಪ ಚಂದನ್ ಅವ್ರು ಅಷ್ಟೊಂದು ಕೇಳ್ಕೊತಾವ್ರೆ. ಮೊದಲು ಅವ್ರ ಸೇವೆ ಮಾಡ್ಕೊಳ್ಳಿ ಒಪ್ಕೊಳ್ಳಿ. ನನಗೂ ಇದೇ ಬೇಕಾಗಿದ್ದು. ಶಂಕದಿಂದ ಬಂದ್ಲೆ ತೀರ್ಥ ಅನ್ನಿಸ್ಕೊಳ್ಳೋದು. ಆಮೇಲೆ ಪುಟ್ಮಲ್ಲಿ ನೀ ಹೇಳೋದ್ಮೇಲೆ ಇಲ್ಲ ಅನ್ನಕ್ಕಾಗಲ್ಲ ಕಮ್ಮೆ. ಅಣ್ಣಪ್ಪನವ್ರಿಗೋಸ್ಕರ ಅಲ್ದೇ ಇದ್ರು ನಿನಗೋಸ್ಕರನಾದ್ರೂ ಮಧುರ ಅವ್ರ ಸೇವೆ ಮಾಡ್ತೀನಿ. ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ಈಗ ನೀವು ಮಧುರನ್ ಕಾಲ್ವಾಸಿ ಮಾಡಿ, ಮುಂದೆ ಪುಟ್ಟಮಲ್ಲಿ ಅವ್ರು ಹುಷಾರ್ ತಪ್ಪಾಗ ನಾನು ಅವ್ರ ಸೇವೆ ಮಾಡ್ತೀನಿ. ಮಧುರ ಅವರ ಅಟ್ಟಿಲಿದ್ದಾರೆ. ಗೌಡ್ರೆ, ಮನೇಲಿಲ್ದೆ ಇನ್ನೇನು ಅಮೆರಿಕಾಗ ಹೋಗ್ತೀನಿ ಅಂದ್ರೆ ನಾ ಬಿಡ್ಬೇಕಲ್ಲ. ಅಲ್ಲ ಕಾಲ್ ನಿಂತ್ಕೊಂಡು ಹೆಂಗ್ ಹೋಗಕ್ಕಾದ್ದು ಒಂದಿ. ಗೌಡ್ರೆ, ಬಂದ್ ವಿಷಯ ಏನು? ಮಧುರವ್ರ ಅಣ್ಣಪ್ಪನವ್ರು ಆಚೆ ಶಾನ ಖುಷಿಯಿಂದ ಓಡಾಡ್ತಾ ಇದ್ರು. ಅದಕ್ಕೆ ಯಾನ್ ವಿಷಯ ಅಂತ ಕೇಳ್ಕೊಂಡು ಹೋಗವಂತ ಬಂದಿ. ಏನ್ ಹೇಳ್ಕೊಂಡು ಓಡಾಡ್ತಿದ್ರು? ಈ ತರ ಆಗಿರೋದೆಲ್ಲ ನನ್ಗೆ ಒಳ್ಳೇದಾಯ್ತು. ನನ್ ಶಾನ ಖುಷಿ ಆಯ್ತಾ ಅದೇ. ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ ಅಂತ ಹಾಡು ಹೇಳ್ಕೊಂಡು ಓಡಾಡ್ತಾ ಇದ್ರು. ನೀ ಜಾನಿ, ನಾನು ನೋವು ಅನುಭವಿಸ್ತಾ ಇದ್ರೆ ನೀವು ಖುಷಿಯಾಗಿ ಓಡಾಡ್ತಿದ್ದೀರಾ? ಮನೆಗೆ ಬನ್ನಿ, ಹಬ್ಬ ಮಾಡ್ತೀನಿ. ದೇವ್ರೆ, ನನ್ನ ನೋವನ್ನ ಯಾರು ಕೇಳೋರಿಲ್ವಾ? ಹಂಗೆ ಯಾಕೆ ಅನ್ಕೊಂಡ್ರಿ ಮಧುರವ್ರ? ನಿಮ್ಮ ನೋವು ಕೇಳೋಕೆ ಶಂಕರೇಶ್ವರ ನನ್ನ ಹುಟ್ಟಿಸಿರೋದು. ಏನಂದ್ರೆ? ಅಲ್ಲ, ನಿಮ್ಮ ಕಾಲು ನೋವು ವಾಸಿ ಆಗೋವರೆಗೂ ನಾನು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ಅಂದು. ಈಗಿರೋ ಪರಿಸ್ಥಿತಿಲಿ ಬೇಡ ಅನ್ನಕ್ಕಾಗಲ್ಲ. ಸರಿ, ಕಾಫಿ ಮಾಡ್ಕೊಂಬನ್ನಿ. ಮಧುರವ್ರೆ, ನೀವು ಕೇಳಿದ್ರೆ ಕಾಫಿಯಾನ ಅಮೃತನೇ ಮಾಡ್ಕೊಡ್ತೀನಿ. ಅಯ್ಯೋ ದೇವ್ರೆ, ನನ್ ಕಷ್ಟ ಯಾರಿಗೂ ಅರ್ಥ ಆಗಲ್ವಾ? ಈ ನೋವಿಂದ ನನ್ನ ಪ್ರಾಣ ಹೋಗ್ತಿದೆ. ಯಾರಾದ್ರೂ ಆಯಿಂಟ್ಮೆಂಟ್ ಹಚ್ಚಿ ಈ ನೋವನ್ನ ಹೋಗಿಸ್ಬಾರ್ದಾ? ಡಾರ್ಲಿಂಗ್, ನೀನ್ ಇನ್ನೂ ಮಲಗಿಲ್ವಾ? ಇಲ್ಲ, ಕಬಡ್ಡಿ ಆಡ್ತಾ ಇದ್ದೀನಿ. ಅಯ್ಯೋ, ಕಬಡ್ಡಿ ಆಡ್ಬೇಡ ಡಾರ್ಲಿಂಗ್. ಮೊದ್ಲೇ ನಿನ್ ಕಾಲ್ ನೋವಾಗಿದೆ, ಆಮೇಲೆ ಇನ್ನೂ ನೋವಾಗ್ಬಿಡುತ್ತೆ. ನೋವು ಆಗುತ್ತೆ ಅಂತ ಗೊತ್ತಾಗುತ್ತೆ, ಈ ನೋವನ್ನ ಹೋಗಿಸ್ಬೇಕು ಅಂತ ಗೊತ್ತಾಗಲ್ವಾ? ಹೆಂಡತಿ ನೋವಿಂದ ನರಳ್ತಾ ಇದ್ರೆ ಅಷ್ಟ್ ದೂರ ನಿಂತ್ಕೊಂಡು ತಮಾಷೆ ನೋಡ್ತೀರಾ? ನಾನ್ ತಮಾಷೆ ನೋಡ್ತಿಲ್ಲ ಡಾರ್ಲಿಂಗ್, ನಿನ್ಕಿಂತ ಜಾಸ್ತಿ ನೋವು ಅನುಭವಿಸ್ತಾ ಇದ್ದೀನಿ. ಇಲ್ಲ, ಎಲ್ಲ ಸುಳ್ಳು. ನಿಂಗ್ ಹುಷಾರಿಲ್ಲ ಅಂದ್ರೆ ಹಾಗ್ ನೋಡ್ಕೋತೀನಿ, ಹೀಗ್ ನೋಡ್ಕೋತೀನಿ ಅಂತ ಹೇಳ್ತಿದ್ರಿ. ಇದು ಕೇರ್ ಮಾಡೋ ಲಕ್ಷಣನಾ? ನಿಮ್ಗಿಂತ ಗೌಡ್ರ ಬೆಟರ್. ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ ಮಧುರವ್ರೆ, ಯಾನಿಷ್ಟೊಂದು ಫೋನ್ ಮಾಡ್ಬಿಟ್ಟಿದ್ದೀರಿ? ಕಾಲು ನೋವು ಆಸೆ ಆಯ್ತಾ? ನೋವು ಕಡಿಮೆ ಆಗಿಲ್ಲ ಗೌಡ್ರೆ, ಇನ್ನು ಜಾಸ್ತಿ ಆಗಿದೆ. ಹಂಗಾರೆ ಮೂಲ ಮಚ್ಕೊಳ್ಳಿ, ವಾಸಿ ಆಯ್ತದೆ. ನಾನ್ ಹೇಗ್ ಹಚ್ಕೊಳ್ಳಿ? ಅದನ್ನ ಹಚ್ಬೇಕಾದವ್ರೆ ದೂರ ನಿಂತ್ಕೊಂಡು ತಮಾಷೆ ನೋಡ್ತಿದ್ದಾರೆ. ನೀವೇ ಬಂದು ಹಚ್ಚಿ. ಅಡುಗೆ ಮನೇಲಿ ಪಾತ್ರೆಗಳು ಹಾಗೆ ಬಿದ್ದಿದೆ, ಅದನ್ನು ತೊಳೆದಿಟ್ಬಿಡಿ. ಮಧುರವ್ರೆ, ನಾನೇ ಬರ್ತೀನಿ ರೀ.
ಯಾಕ್ರಿ ಲೇಟು? ನಿಮ್ಗಾಗಿ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ರಾತ್ರಿನಾಗ ಬಿರುನ್ ಬಿಟ್ಟಿರ್ತಾನೆ, ಒತ್ತರಕ್ಕ ಬಿರುನ್ ಎದ್ದು ಬರೋಕ್ಕಾಗೋದು. ರಾತ್ರಿನಾಗ ಪಾತ್ರೆಗಳನ್ನೆಲ್ಲ ತೊಳೆ ಅಷ್ಟರಲ್ಲಿ ಹಣ ಬಿದ್ದೋಯ್ತು. ಅಲ್ಲ ಅಣ್ಣ ಇರೋ ಇಬ್ರಿಗೆ ಯಾಪಟಿ ಪಾತ್ರೆಗಳನ್ನ ಬಳಸಿರಿ. ಒಂದಿನಕ್ಕೆ ಹಿಂಗಂತಿರಲ್ಲ, ದಿನ ಕೆಲಸ ಮಾಡೋ ನನ್ಗೆ ಹೆಂಗಾಗ್ಬೇಕು? ಅದು ನಿಮ್ಮ ಕರ್ಮ, ನಾ ಏನು ಮಾಡಕ್ಕದ್ದು. ಈಗ ನಾನು ಯಾಕೆ ಕರೆದದ ಅದನ್ನ ಹೇಳಿ. ಗೌಡ್ರೆ, ಮಧು ನನ್ನ ಜೊತೆ ಮಾತಾಡ್ತಿಲ್ಲ. ನನ್ನ ಮುಖ ನೋಡಿದ್ರೆ ಸಾಕು ಗುರ್ರ ಅಂತಳೆ. ನಾನು ಅವಳು ಸೇವೆ ಮಾಡ್ತಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಗೌಡ್ರೆ, ಹೇಗಾದ್ರೂ ಮಾಡಿ ಅವಳು ಕಾಲು ಹುಷಾರು ಮಾಡಿ ಪ್ಲೀಸ್. ಅಣ್ಣಪ್ಪನವ್ರೆ, ನಾನೆಷ್ಟೇ ಸೇವೆ ಮಾಡಿದ್ರು ನೀವು ಸೇವೆ ಮಾಡ್ದಂಗಿರಲ್ಲ. ಅದಕ್ಕೆ ನೀವೇ ಹೋಗಿ ಸೇವೆ ಮಾಡಿ, ನೋವು ಕಮ್ಮಿ ಆಯ್ತದೆ, ಪಾಪನೂ ಕಮ್ಮಿ ಆಯ್ತದೆ. ಗೌಡ್ರೆ, ಎಲ್ಲ ಗೊತ್ತಿರೋ ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ನಿಮ್ಗೆ ಗೊತ್ತು ತಾನೆ ನಾನು ಅವಳನ್ನ ಮುಟ್ಟಿದ್ರೆ ಅವಳಿಗೆ ನೋವು ಜಾಸ್ತಿ ಆಗುತ್ತೆ ಅಂತ. ಪ್ಲೀಸ್ ನೀವೇ ಸೇವೆ ಮಾಡಿ. ಹೋಗಿ ಅಣ್ಣಪ್ಪನವ್ರೆ, ನಾನು ಸೇವೆ ಮಾಡ್ಬಿಟ್ಟು ಸಾಕಾಗ್ಬಿಟ್ಟದೆ. ಇನ್ನೊಂದ್ಸತ ಏನಾದ್ರು ಸೇವೆ ಮಾಡಕ್ ಹೋದ್ರೆ ನಾನೇ ಬೇರೆಯವ್ರ ಕೈ ಸೇವೆ ಮಾಡಿಸ್ಕೋಬೇಕಾಯ್ತದೆ. ಗೌಡ್ರೆ, ದಯವಿಟ್ಟು ಹಾಗೆ ಹೇಳ್ಬಿಡಿ. ಇದು ನಿಮ್ ಕೈಯೆಲ್ಲ ಕಾಲು ಅಂತ ತಿಳ್ಕೊತೀನಿ. ಹೇಗಾದ್ರೂ ಮಾಡಿ ಅವಳು ಕಾಲು ಹುಷಾರು ಮಾಡಿ ಪ್ಲೀಸ್. ತೊಂದ್ರೆ ಇಲ್ಲ. ಈಗ ಮಧುರವ್ರು ಎಲ್ಲಿದ್ದಾರೆ? ಮೇಲ್ಗಡೆ ಇದ್ದಾಳೆ. ನೀವು ಹೋಗಿ ಅವಳನ್ನ ಸಮಾಧಾನ ಮಾಡಿ, ನಾನು ಇಲ್ಲೇ ಹೊರಗಡೆ ಕಾಯ್ತಿರ್ತೀನಿ. ಆಯ್ತು. ಮಧುರವ್ರೆ, ನೀವು ಇಲ್ಲಿದ್ದಾರೆ? ಇನ್ನೆಲ್ಲಿರ್ತೀನಿ ಗೌಡ್ರೆ, ಒಲಿಂಪಿಕ್ ಅಲ್ಲಿ ಜ್ಯೋತಿ ಹಿಡ್ಕೊಂಡು ಓಡಕ್ ಹೋಗಿದ್ನಾ? ನೀವು ಒಲಿಂಪಿಕ್ ಜ್ಯೋತಿ ಹಿಡ್ಕೊಂಡು ಓಡೋದನ್ನ ನೋಡಕ್ಕೆ ಒಂದು ಚಂದ ಕಂಬಿಡಿ. ಏನಂದ್ರೆ? ಅಯ್ಯೋ, ನಿಮ್ಮ ಕಾಲು ಮುಲ ಮಚ್ಕೊಡ್ತೀನಿ ಇರಿ ಅಂದಿ. ಗೌಡ್ರೆ, ನೋವಾಗಿರೋದು ನನ್ನ ಕಾಲ್ಗೆ, ಕೈಗಲ್ಲ. ನಾನೇ ಹಚ್ಕೋತೀನಿ, ಹೋಗಿ ಕೆಲಸ ನೋಡ್ಕೊಳ್ಳಿ. ಹೋಗಿ ಅಂದೆ. ಶಂಕರೇಶ್ವರ, ಯಾನಪ್ಪ ಇದು? ನಾ ಯಾನ ಮಾಡಕ್ಕೋರಿ ಇನ್ನೇನೋ ಆಯ್ತದೆ. 2-3 ದಿನ ಮಧುರ ಅವ್ರ ಸೇವೆ ಮಾಡಿಬಿಟ್ಟು ಅವ್ರ ಹತ್ರ ಆಗವಂದ್ರೆ ಅವರು ನನ್ನ ಕೆಲಸದವ್ನಂಗೆ ಮಾಡ್ಕೊಂಬಿಟ್ಟಾರೆ. 1 ನಿಮಿಷ ಕೂತ್ಕೊಳಕ್ ಬಿಡಲ್ಲ. ಅದು ಮಾಡು ಇದು ಮಾಡು ಅಂತಾರೆ. ಹಿಂಗೆ ಆಗ್ಬಿಟ್ರೆ ನೋಡೋ ಜನಗಳು ನನ್ನ ಕೆಲಸದವನು ಅಂತ ಆಡ್ಕೊಳಲ್ವಾ? ಏನೋ ಅಯೋಗ್ಯ, ಕೆಲಸ ಮಾಡಿದೆ ಒತ್ತಲಾಡ್ಕೊಂಡು ಕೂತಿದ್ಯಾ? ಅಮ್ಮ ಬೈಯಲ್ವಾ? ಏನೇನೋರೆ, ನೀವು ನನ್ನ ಜೊತೆಗೆ ಆಟ್ಕೊಳ್ಳಿ ಆಡ್ರಿ. ಇದು ನಾನು ಹೇಳ್ತಾ ಇರೋದಲ್ವೋ, ಇಡೀ ಏರಿಯಾದವರೇ ಹೇಳ್ತಾ ಇದ್ದಾರೆ. ಇವರು ಪಟಾಪಟಿ ಚಡ್ಡಿ ಮಾರ್ಕೊಂಡಿರೋ ಬದಲು ಹೀಗೆ ಮನೆ ಕೆಲಸ ಮಾಡ್ಕೊಂಡಿದ್ರೆ ಜೀವನದಲ್ಲಿ ಖಂಡಿತ ಉದ್ಧಾರ ಆಗ್ತಾರೆ ಅಂತ ಹೇಳ್ತಾರೆ. ಅದು ಬಿಡಿ, ಏನು ಪಟಾಪಟಿ ಚಡ್ಡಿನ? ಅಲ್ಲ, ಮನೆ ಕೆಲಸದ ವಿಷಯನ ಈಗ ನಾ ಹೇಳ್ದಂಗೆ ಮಾಡಿ. ನೀ ಕೊಡೋದನ್ನೆಲ್ಲ ಕೊಟ್ರೆ ನೀನು ಹೇಳಿದ್ದೆಲ್ಲ ಹೇಳ್ತೀನಿ. ಈಗೇನು ಮಾಡಬೇಕು? ಅದು ಅಣ್ಣಪ್ಪನವ್ರತ ನೀವು ಮಧುರ ಅವ್ರನ್ನ ಮುಟ್ಟಿದ್ರೆ ಕಾಯಿಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಲ್ಲ. ಈಗ ನಿಮ್ಮ ಗ್ರಹಗತಿಗಳೆಲ್ಲ ಸರಿ ಹೋಗದೆ ನೀವು ಮಧುರ ಅವ್ರ ಸೇವೆ ಮಾಡ್ಬೋದು ಅಂತ ಹೇಳ್ಬಿಡಿ. ಅಷ್ಟೇ ತಾನೇ, ಹೇಳ್ತೀನಿ ಬಿಡು. ಹೇಳಿ ಹೋಗಿ. ಯಾಕೈನವ್ರೆ ಗರ ಪಡ್ದಂಗೆ ಕುತ್ಕೊಂಡ್ಬಿಟ್ರಿ, ಹೋಗಿ ಹೇಳಿ. ಏನು ಹೋಗಿ ಹೇಳಿ? ಅದ್ದದ್ ಬಿಟ್ರೆ ಆಗತ್ತಾ? ಕೊಡೋದನ್ನು ಕೊಟ್ರೆ ನಾನು ಹೋಗಿ ಹೇಳ್ಬೋದು. ಅರ್ಥವಾಯ್ತು ಬಿಡಿ. ಇದಕ್ಕೆ ಹಾಲು ಮೊಸರೇ ಬರಲ್ಲ, ತುಪ್ಪಕ್ಕೇನೆ ಮಾಡ್ಲಿ? ಏ ದಡ್ಡ, 5,000 ರೂಪಾಯಿ ಕೊಡು. ಐನವ್ರೆ ಜಾಸ್ತಿ ಆಗ್ನಿಲ್ವಾ? ಬೇಡ ಬಿಡು, ನಾನು ಹೋಗಿ ಮಧುರನ ಹತ್ರ ಹೇಳ್ತೀನಿ. ಅವಳು ನಿನಗಿನ ಜಾಸ್ತಿ ಕೊಡ್ತಾಳೆ. ಬೇಡ ಬಿಡು, ನಾನೇ ಕೊಡ್ತೀನಿ. ಅಯ್ಯ, ಅದನ್ನೇನೇ ಹೇಳಿಸ್ಯ ಕೊಡಿಲಿ. ಇದಕ್ಕೆ ಐನವ್ರೆ ಹೇಳೋದು, ಅವಕಾಶ ಸಿಕ್ಕಿದಾಗ ಇಲ್ಲಿ ಕೂಡ ಹುಲಿ ಆಯ್ತದೆ ಅಂತ. ನಾನು ಈ ವಿಚಾರನ ಪಂಚಾಂಗ ಹಿಡ್ದಿನೇ ತಿಳ್ಕೊಂಬಿಟ್ಟೆ. ಶಂಕರೇಶ್ವರ, ಹೆಂಗಾದ್ರೂ ಮಾಡಿ ಅಣ್ಣಪ್ಪನವರು ಮಧುರ ಅವ್ರ ಸೇವೆ ಮಾಡಂಗೆ ಮಾಡಪ್ಪ. ನಾನು ಮಾಡಿರೋ ತಪ್ಪು ನನಗೆ ಈಗ ಗೊತ್ತಾಯ್ತು. ಇನ್ಯಾವತ್ತೂ ಇಂಥ ಕೆಲಸಕ್ಕೆ ಕೈಯಾಕಲ್ಲ. ನಾನೊಂದು ಬಗದ್ರೆ ನೀನೊಂದು ಬಗೀತಿದೆ. ಮಧುರ ಅವ್ರ ಸೇವೆ ಮಾಡಿ ಮಾಡಿ ಕೈ ಕಾಲೆಲ್ಲ ಬಿದ್ದೋಯ್ತು. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಏನೋ ಒಂದು ಸಂಚಲನ. ರೀ ಗೌಡ್ರೆ, ನಿಮ್ಗೊಂಚೂರು ಮ್ಯಾನರ್ಸ್ ಇಲ್ವೇನ್ರಿ? ಒಳಗ್ ಬರ್ಬೇಕಾದ್ರೆ ಬೆಲ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ? ಓ ಅಣ್ಣಪ್ಪನವ್ರೆ, ನೆನ್ನೆವರೆಗೂ ಪ್ಲೀಸ್ ಕೊಡ್ರಿ, ಹೇಗಾದ್ರೂ ಮಾಡಿ ಮಧುರ ಸೇವೆ ಮಾಡುವಂತ ಬೇಡ್ಕತ್ತಾ ಇದ್ರಿ. ಈಗ ಮ್ಯಾನರ್ಸ್ ಬಗ್ಗೆ ಮಾತಾಡ್ರಿ. ರೀ, ಕೆಲ್ಸ ಆಗ್ಬೇಕು ಅಂದ್ರೆ ಕತ್ತೆ ಕಾಲು ಹಿಡಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿಮ್ ಕಾಲು ಹಿಡಿದು ನಿಮ್ಮನ್ ಕತ್ತೆ ಮಾಡಿದ್ದು.
ಜಾನಿ ಹಾಗೆಲ್ಲ ಮಾತಾಡ್ಬಾರ್ದು. ನನ್ನ ಕಾಲಕ್ಕೆ ಪೆಟ್ಟು ಬಿದ್ದಾಗ ಗೌಡ್ರು ತುಂಬಾ ಸೇವೆ ಮಾಡಿದ್ದಾರೆ, ಅದಕ್ಕಾದ್ರೂ ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ಥ್ಯಾಂಕ್ ಯು ಮಧುರ ಅವರೇ. ನಿಮ್ಗಿರೋ ಕಾಮನ್ ಸೆನ್ಸು ಅಣ್ಣಯ್ಯಪ್ಪನವ್ರಿಗಿಲ್ಲ, ಅದಕ್ಕೆ ನೀವು ನನಗೆ ಇಷ್ಟ ಆಗೋದು. ಅಂದ್ರೆ ನಿಮ್ಮ ಗುಣ ಇಷ್ಟ ಆಗೋದು ಒಂದಿ. ಈಗ ನಿಮ್ಮ ಮಾತು ಮುಗ್ದಿದ್ರೆ ರೈಟ್ ಹೇಳ್ಬೋದು. ಜಾನಿ ನಾ ಹೇಳಿದ್ನಲ್ಲ ಹಾಗೆಲ್ಲ ಮಾತಾಡ್ಬಾರ್ದು ಅಂತ. ಗೌಡ್ರೆ ನಾವಿಬ್ರು ಈಗ ತುಂಬಾ ಬ್ಯುಸಿ ಆಗಿದ್ದೀವಿ, ನೀವೇನು ಹೊರಡಿ. ಆಯಿತು ಮಧುರ ಅವರೇ. ಹೋಗೋಕೆ ಮುಂಚೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಮಧುರ ಅವರೇ, 2 ದಿನದ ಹಿಂದೆ ಅಣ್ಣಪ್ಪನವ್ರನ್ನ ಕಂಡ್ರೆ ಕೆಂಡ ತುಳ್ದಂಗೆ ಆಡ್ತಿದ್ರಿ, ಈಗ ಈ ಪಟ್ಟಿ ಪ್ರೀತಿ ಎಲ್ಲಿಂದ ಬಂತು? ಜಾನಿ ನೀವೇ ಹೇಳಿ, ನಂಗೆ ನಾಚಿಕೆ ಆಗುತ್ತೆ. ನೋ 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 ಡಲಿಂಗ್, ಅದೆಲ್ಲ ನೀನೇ ಹೇಳಿದ್ರೆ ಚಂದ. ನೀನೇ ಹೇಳು ಜಾನಿ ನೀವೇ ಹೇಳಿ. ಪ್ಲೀಸ್ ಮಧು, ನೀನೇ ಹೇಳು. ಇಲ್ಲ ಜಾನಿ ನೀವೇ ಹೇಳಿ. ನಾನು ಹೇಳಲ್ಲ, ನೀನೇ ಹೇಳು. ನಾನು ಹೇಳಲ್ಲ, ನೀವೇ ಹೇಳಿ. ಮಧು ಪ್ಲೀಸ್. ನೀವೇ ಹೇಳಿ ಜಾನಿ. ಪ್ಲೀಸ್ ನೀನೇ ಹೇಳು ಡಾರ್ಲಿಂಗ್. ನೀವೇ ಹೇಳಿ ಜಾನಿ. ಇಲ್ಲ ನೀನೇ ಹೇಳು. ನೀವೇ ಹೇಳಿ. ನಾನು ಹೇಳಲ್ಲ, ನೀನೇ ಹೇಳು. ನೋಡಿ ಸಾಕು, ಏನಾಯ್ತು ಅಂತ ಯಾರಾದರೂ ಒಬ್ರು ಹೇಳಿ. ನಾನು ಹೇಳ್ತೀನಿ ಗೌಡ್ರೆ. ಮಧುಗೆ ಯಾವ ಕಾಲ ಉಳುಕಿಲ್ಲ, ನೋವು ಆಗಿಲ್ಲ. ಅವಳು ನನಗೆ ಪರೀಕ್ಷೆ ಮಾಡ್ಬೇಕು ಅಂತ ಹಿಂಗ್ ಮಾಡಿದ್ಲಂತೆ. ನಿಮ್ಮ ಪರೀಕ್ಷೆಯಲ್ಲಿ ನನ್ನ ಪ್ರಾಣನೇ ಹೊಂಟೋಗಿತ್ತಲ್ಲಪ್ಪ. ಏನಂದ್ರೆ? ಮಧುರ ಅವರೇ, ನಿಮ್ಮ ಪರೀಕ್ಷೆಯಲ್ಲಿ ಯಾರು ಗೆದ್ರು ಅಂತ ತಿಳ್ಕೊಬೋದಾ? ಅಫ್ಕೋರ್ಸ್ ನಾನು ಜಾನಿನೇ ಗೆದ್ದಿದ್ದು. ಮಧುರ ಅವರೇ, ನಿಮ್ಗೆ ಹುಷಾರಿಲ್ದಾಗ ನಿಮ್ಮ ಸೇವೆ ಮಾಡ್ತೀನಿ ಅಂತ ಒಂದಿನೂ ನಿಮ್ಮ ದಂಡಕ್ಕೆ ಬರ್ಲಿಲ್ಲ, ಅದು ಹೆಂಗೆ ಗೆದ್ರು? ಗೌಡ್ರೆ ಜಾನಿ ನನ್ನ ಸೇವೆ ಮಾಡಬೇಕು ಅಂತಾನೆ ಇದ್ರು, ಆದ್ರೆ ಶಾಸ್ತ್ರಿಗಳು ಅವ್ರು ನನ್ನ ಸೇವೆ ಮಾಡಿದ್ರೆ ನನ್ನ ರೋಗ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವರು ನಿಮ್ಮ ಕೈಲಿ ಸೇವೆ ಮಾಡಿಸಿದ್ರು. ಇದರಿಂದಾನೇ ಗೊತ್ತಾಗುತ್ತೆ ಜಾನಿಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ ಅಂತ. ಐ ಲವ್ ಯು ಜಾನಿ. ಲವ್ ಯು ಟು ಹನಿ.